ಟಿ ನರಸೀಪುರದ ಎಲ್ಲ ಜಾತಿ ಸಮುದಾಯದ ಹೇಳ್ತಾರೆ. ಟಿ ನರಸೀಪುರದ ಎಲ್ಲ ಜಾತಿ ಸಮುದಾಯದ ಒಕ್ಕಲಿಗರು, ಪ್ರಮುಖವಾಗಿ ಲಿಂಗಾಯತರು, ಹಾಗೆ ಉಪ್ಪಾರರು, ST ನಾಯಕ ಸಮುದಾಯದವರು, ಅವರೆಲ್ಲರಿಗೂ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ. ನನ್ನ ಹೊಟ್ಟೆ ಸಂಕಟವನ್ನು ಹೇಳ್ಕೊತಾ ಇದ್ದೀನಿ. ಕಲಿಯುವುದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನ್ನ ನಿಜವಾದ ನೋವು, ನನ್ನ ಅಸಹಾಯಕತೆ ಏನು ಅಂತ ಈ ಟಿ ನರಸೀಪುರದ ಎಲ್ಲ ಒಕ್ಕಲಿಗ ಸಮುದಾಯಕ್ಕೆ, ಲಿಂಗಾಯತ ಸಮುದಾಯಕ್ಕೆ, ನಾಯಕ ಸಮುದಾಯಕ್ಕೆ, ಉಪ್ಪಾರ ಸಮುದಾಯಕ್ಕೆ, ಎಲ್ಲ ಜಾತಿಗಳಿಗೆ, ವಲಯಕ್ಕೆ, ಮಾರ್ಗಕ್ಕೆ ಎಲ್ಲರೂ ಹೇಳ್ತಾ ಇದ್ದೀನಿ. ವಲಯರು ಸೇರಿಸಿ ಹೇಳ್ತಾ ಇದ್ದೀನಿ. ಅಣ್ಣತ್ರ ಇವತ್ತು ಅಕ್ಷರಶಃ ಅಸಹಾಯಕ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೀವಿ ನಾವು ಮಾದಿಗರು ಇಡೀ ರಾಜ್ಯದಲ್ಲಿ. ಯಾಕೆ ಅಂತಂದ್ರೆ ನೀವೆಲ್ಲ ಓಟ್ ಕೊಟ್ಟು ಅಧಿಕಾರ ಕೊಟ್ಟಂತಾಗ SC ಮಾದೇವಪ್ಪನವರು ನಮ್ಮ ಬಾಯಿಗೆ ಮಣ್ಣಾಗ್ತಾವ್ರೆ ಕಣ್ಣ. ಮಾದಿಗರ ಬಾಯಿಗೆ ಮಣ್ಣಾಗ್ತಾ ಇದ್ದಾರೆ, ನಮ್ಮನ್ನು ತುಳಿತಾ ಇದ್ದಾರೆ, ನಮ್ಮನ್ನು ಸಾಯಿಸ್ತಾ ಇದ್ದಾರೆ, ನಮ್ಮ ಕಣ್ಣಲ್ಲಿ ನೀರು ಹಾಕಿಸ್ತಾ ಇದ್ದಾರೆ. ದಯಮಾಡಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನನ್ನ ಗೌರವದ, ನನ್ನ ಪೂಜ್ಯ ಒಕ್ಕಲಿಗ ಸಮುದಾಯದವರು, ಲಿಂಗಾಯತರು, ಎಲ್ಲ ಜಾತಿಯವರು, ಎಲ್ಲರೂ ಕೂಡ ಮುಸಲ್ಮಾನರು ಸೇರಿದಂತೆ ನಿಮ್ಮ ಪಾದಗಳಲ್ಲಿ ನಾನು ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ದೀನಿ. ಇಡೀ ಟಿ ನರಸೀಪುರ ಕ್ಷೇತ್ರದ ಎಲ್ಲ ಜಾತಿ ಸಮುದಾಯದ ಎಲ್ಲ ಒಕ್ಕಲಿಗರಿಗೆ, ಎಲ್ಲ ಸಂಘಟನೆಗಳಿಗೆ ಕೇಳ್ಕೊತೀನಿ. ಅವ್ರು ಇವತ್ತು ನಮ್ಗೆ ಹೊಟ್ಟೆ ಉಳಿಸ್ತಾ ಇದಾರಲ್ಲ, ನಮ್ಮ ಕಣ್ಣ ನೀರು ಹಾಕ್ತಾ ಇದಾರಲ್ಲ, ಸುಮಾರು 40 ಲಕ್ಷ ಮಾದಿಗರ ಭವಿಷ್ಯದ ಚೆಲ್ಲಾಟ ಆಡ್ತಾ ಇದಾರಲ್ಲ, ಅದು ಯಾವ ಕಾರಣಕ್ಕೆ ಗೊತ್ತಾ? ನೀವು ಕೊಟ್ಟಿರುವಂತಹ ಭಿಕ್ಷೆ, ಆ ರಾಜಕೀಯದ ಅಧಿಕಾರದಿಂದ. ನೀವು ಕೊಟ್ಟಂತಹ ರಾಜಕೀಯ ಅಧಿಕಾರ ಅವ್ರ ಕೈಯಲ್ಲಿದೆ, ಮದ ತಲೆಗೇರಿದೆ, ದಿಮಾಕ್ ತಿರುಗ್ತಾ ಇದೆ. ನ್ಯಾಯ ಕೇಳಕ್ಕೆ ಹೋದಂತ ನನ್ನ ಅಣ್ಣಂದ್ರನ್ನ ಮೊನ್ನೆ 2 ದಿವಸದ ಕೆಳಗಡೆ SC ಮಾದೇವಪ್ಪನವರೇ ಯಾಕ್ರಿ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕೇಳಕ್ ಹೋದ ನನ್ನ ಅಣ್ಣಂದ್ರು, ಒಳಬಿದ್ದಾತಿ ಹೋರಾಟಗಾರರು, ಅವ್ರ ಮನೆಗೆ ಹೋಗಿ ಕೇಳಕ್ ಹೋದ್ರೆ ಅಲ್ಲಿ ಮಾದಿಗರ ಮಧ್ಯೆ ಜಗಳ ತಂದಿಟ್ಬಿಟ್ಟು ನಕ್ಕೊಂಡು ಕೂತಿದ್ದಾರೆ. ಎಂತ ವಿಕೃತ ಮನಸ್ಥಿತಿಯ ಮನುಷ್ಯ SC ಮಾದೇವಪ್ಪ. ಆತ ಅಷ್ಟ ವಿಕೃತವಾಗಿ ನಮ್ಮನ್ನ ಕೊಲ್ತಾ ಇರೋದಕ್ಕೆ ಕಾರಣ ನೀವುಗಳು, ನಮ್ಮ ಹಿರಿಯರು. ಹಿಂದೆ ಎಷ್ಟೋ ಶತಮಾನಗಳಿಂದ ಜೀತ ಮಾಡಿನೋ, ಕೂಲಿ ಮಾಡಿನೋ, ನಿಮ್ಮ ಹೊರಗಡೆ ದುಡ್ದು ಅಟ್ಲೀಸ್ಟ್ ಕೊನೆ ಪಕ್ಷ ನಮ್ಮ ಕೈ ಹಿಡಿದಿದ್ರಲ್ಲ, ನೀವು ಇವತ್ತು ನಮ್ಮನ್ನ ತುಳಿಯೋದಕ್ಕೆ ಸಹಾಯ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿಯನ್ನ ಕೈ ಹಿಡಿದಿರಿ, ಅವ್ರಿಗೆ ಓಟ್ ಹಾಕಿದಿರಿ, ಗೆದ್ದಿದಿರಿ. ನಾನು ಇವತ್ತು ಪ್ರಾರ್ಥನೆ ಮಾಡ್ತೀನಿ, ಅವರಿಗೆ ನೀವು ಒಂದು ಎಚ್ಚರಿಕೆಯನ್ನ ಕೊಡಿ. ನೀವು ಮನವಿ ಮಾಡಬೇಕಾಗಿಲ್ಲ, ಯಾವುದೇ ಮತದಾರರು, ಯಾವುದೇ ಶಾಸಕರನ್ನ ಮನವಿ ಮಾಡಬೇಕಾಗಿಲ್ಲ, ಅಣ್ಣ ಅಂತ ಕೈ ಕಟ್ಟಿರ್ಬೇಕಾಗಿಲ್ಲ, ಅವ್ರು ಬೆನ್ನಿನ ಜಯಕರ ಹಾಕಬೇಕಾಗಿಲ್ಲ. ಮತದಾರ ಪ್ರಭು, ಮತದಾರರ ರಾಜ, ನೀವೇ ರಾಜರು. ಈ ಕ್ಷೇತ್ರದಲ್ಲಿ ಎಲ್ಲ ಮತದಾರರು ರಾಜರು. ನೀವು ನಿಮ್ಮ ಮತವನ್ನ ಪಡೆದಂತಹ ಜನಸೇವಕ ಆಗಬೇಕು, ಜನನಾಯಕ ಅಲ್ಲ. ಆ ಜನಸೇವಕ SC ಮಾದೇವಪ್ಪನಿಗೆ ಹೇಳಿ, SC ಮಾದೇವಪ್ಪನವರೇ, ನೀವು ಮಾದಿಗರಿಗೆ ಮಾಡೋ ಅನ್ಯಾಯ ಹೋಯ್ತು ಅಂತಂದ್ರೆ ಅದರ ಫಲ ನಮಗೂ ಬರುತ್ತೆ. ಯಾಕಂದ್ರೆ ನಾವು ನಿಮ್ಮನ್ನು ಗೆಲ್ಸಿದೀವಿ, ಅದು ಪಾಪ ನಮ್ದಾಗತ್ತೆ, ಅದ್ರ ಶಾಪ ನಮ್ದಾಗತ್ತೆ. ನೀವು ಮಾಡೋ ಕರ್ಮಕ್ಕೆ ನಾವೇ ಕೊನೆ ಆಗ್ಬೇಕು. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ನೀವು ಇಲ್ಲಿ ಶಾಸಕರಾಗಿ ಉಳಿಬೇಕು ಅನ್ನೋದಾದ್ರೆ, ನಮ್ಮ ಒಲವು, ನಮ್ಮ ನಿಲುವು, ನಮ್ಮ ಪ್ರೀತಿ, ನಮ್ಮ ಓಟು ನಿಮಗ್ ಬೇಕು SC ಮಾದೇವಪ್ಪನವರು ಅನ್ನೋದಾದ್ರೆ, ಆ ಮಾದಿಗರಿಗೆ ಅನ್ಯಾಯ ಮಾಡಬೇಡಿ, ಅವ್ರಿಗೆ ನ್ಯಾಯ ಕೊಡಿ, ಅವ್ರಿಗೆ ತಡೆ ಒಡ್ಬೇಡ್ರಿ ಅಂತ ದಯವಿಟ್ಟು ಈ ಕ್ಷೇತ್ರದ ಎಲ್ಲ ಜಾತಿಯ ಎಲ್ಲ ಸಂಘಟನೆಗಳ ಮುಖಂಡರುಗಳು ಅವ್ರಿಗೊಂದು ಎಚ್ಚರಿಕೆಯನ್ನು ದಯಮಾಡಿ ಕೊಡಿ. ನಿಮ್ಮಲ್ಲಿ ಪಾದದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಸಹಾಯಕರಾಗ್ಬಿಟ್ಟಿದ್ದೀವಿ. 35 ವರ್ಷಗಳ ಹೋರಾಟ ನಮ್ದು. 35 ವರ್ಷಗಳ ಹೋರಾಟ ಗೆಲ್ಲಿಲ್ಲ. 12 ಜನ ಸತ್ತೋಗ್ಬಿಟ್ರು. ಯಾರು? ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಮಾತಾಡ್ತಾರೆ. 12 ಜನ ಸತ್ತೋಗ್ಬಿಟ್ರು. 35 ವರ್ಷ ಹೋರಾಟ ಮಾಡಿದ್ರು. ನಾವು 3 ದಿವಸದಲ್ಲಿ ಹೋರಾಟ ಮಾಡಿ 6% ತಗೊಂಡ್ವಿ ಅಂತ. ಸ್ವಾಮೀಜಿಗಳಿಗೆ ಅರ್ಥ ಆಗ್ಬೇಕಾಗಿದ್ದು ಏನ್ ಗೊತ್ತಾ? ಸ್ವಾಮೀಜಿಗಳಿಗೆ ಅರ್ಥ ಆಗ್ಬೇಕಾಗಿದ್ದು, ಸ್ವಾಮೀಜಿಗಳೇ 35 ವರ್ಷಗಳ ಹೋರಾಟದಲ್ಲಿ ನಾವು ನ್ಯಾಯ ತಗೊಳ್ಳೋದಕ್ಕೆ ಸಾಧ್ಯ ಆಗದೆ ಇರೋ ರೀತಿಯಲ್ಲಿ ನಮ್ಮ ನ್ಯಾಯದ ದಾರಿಗೆ ಮುಳ್ಳುಗಳನ್ನ ಎರೆದಿದ್ದು, ಕಲ್ಲುಗಳನ್ನ ಹಾಕಿದ್ದು, ಗಾಜು ಸುರಿದಿದ್ದು, ನಮ್ಮ ನ್ಯಾಯದ ಹೋರಾಟದ ಹಾದಿನಲ್ಲಿ ನಮ್ಮ ಕಾಲುಗಳನ್ನ ಮುರಿದಿದ್ದು ನಿಮ್ಮ ಕರ್ಗೆ, ನಿಮ್ಮ ಪರಮೇಶ್ವರ್, ನಿಮ್ಮ SC ಮಾದೇವಪ್ಪ. ಅದಕ್ಕೆ 35 ವರ್ಷ ನಾವು ಗೆಲ್ಲಕ್ಕಾಗ್ಲಿಲ್ಲ. ನೀವು ತಡೆದಿದ್ದಕ್ಕೆ ನಾವು ಗೆಲ್ಲಕ್ಕಾಗ್ಲಿಲ್ಲ. ನಾನು ಕರ್ಗೆನ ಬೆಟ್ ಮಾಡಿದ್ರೆ, ಪರಮೇಶ್ವರನ ಬೆಟ್ ಮಾಡಿದ್ರೆ, SC ಮಾದೇವಪ್ಪನ ಬೆಟ್ ಮಾಡಿದ್ರೆ ವಲಯ ಸಮುದಾಯವನ್ನ ಬೆಟ್ ಮಾಡ್ದಂಗಲ್ಲ. ಯಾಕಂದ್ರೆ ಈ ಪುಣ್ಯಾತ್ಮರೇ ಕರ್ನಾಟಕದ ವಲಯದಲ್ಲಿ ನಾಶವಾಗಿ ಮಾಡಿಲ್ಲ. ವಲಯ ಸಮುದಾಯ ನನ್ನಂತೆ ಕೂಡ ಕೂಲಿ ಸಮುದಾಯ, ವಲಯ ಸಮುದಾಯ ನನ್ನಂತೆ ಶೋಷಿತ ಸಮುದಾಯ, ವಲಯ ಸಮುದಾಯ ನನ್ನಂತೆ ಭೂಮಿ ಕಳ್ಕೊಂಡಿರೋ ಸಮುದಾಯ.
ಸ್ವಾಮೀಜಿಗಳೇ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ 35 ವರ್ಷ ಹೋರಾಟ. ಎಷ್ಟೋ ಸಾವಿರು ನಮಗೆ ನ್ಯಾಯ ಕೊಡ್ಲಿಲ್ಲ. ಇನ್ನೊಂದು ವರ್ಷ ನಿಮ್ಗೆ ಅರ್ಥ ಆಗ್ಬೇಕು. ನಾವು 3 ದಿವಸದ ಹೋರಾಟದಲ್ಲಿ 6% ತಗೊಂಡ್ವಿ ಅಂತ. ತಾಯಿ ಹೃದಯದ ಮಾದಿಗ ಸಮುದಾಯ ನಿಮ್ಮ 3 ದಿವಸದ ಹೋರಾಟವನ್ನ ಬೆಂಬಲಿಸ್ತು. ಕೊಡಿ ಅವ್ರಿಗೆ 6% ಅಂತು. ಅದು ಕಂಡ್ರಿ ತಾಯಿ ಹೃದಯ ಮಾದಿಗ ಸಮುದಾಯ. ನಮ್ಮನ್ನ ನೀವು 35 ವರ್ಷ ಹೋರಾಡಿಸಿದ್ರು ಕೂಡ 3 ದಿವಸದಲ್ಲಿ ನಿಮ್ಮನ್ನ ಗೆಲ್ಲಿಸಿದೀವಿ. ನಿಮ್ಗೆ ಅಡ್ಡಿ ಮಾಡಲಿಲ್ಲ, ನಿಮ್ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ, ನಿಮ್ ವಿರುದ್ಧ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿಲ್ಲ, ನಿಮ್ಮ ಹಕ್ಕುಗಳನ್ನ ಕಿತ್ಕೊಳ್ಳಿ ಅಂತ ಹೇಳಿಲ್ಲ. ಕಡೆ 35 ವರ್ಷದ ಹೋರಾಟವನ್ನು ನಮ್ಮನ್ನ ಫೇಲ್ ಮಾಡಿದ್ರಿ ನೀವು ಮೀನ್ಸ್ ನಿಮ್ಮ ಜಾತಿ ಅಲ್ಲ, ಅಧಿಕಾರಸ್ಥರು, ಕುತಂತ್ರಿಗಳು, ನರಾಧಮರು, ನಂಬಿಕೆ ದ್ರೋಹಿಗಳು. ಸ್ವಾಮೀಜಿ, ನಾನು ಈ ಒಳ ಮೀಸಲಾತಿ ಹೋರಾಟಕ್ಕೆ ಬಂದಾಗ 19 ವರ್ಷ 20 ವರ್ಷ ನನಗೆ. ಈಗ ನನಗೆ 50 ವರ್ಷ. ಈ 35 ವರ್ಷಗಳ ಹೋರಾಟದಲ್ಲಿ ನನ್ನ ಜೀವನ 30 ವರ್ಷ. ನೀವ್ ಹೇಳ್ತಾ ಇದ್ದೀರಿ 35 ವರ್ಷ ಹೋರಾಟ ಗೆಲ್ಲಕ್ಕಾಗಲಿಲ್ಲ ನೀವತ್ತು. ಹೌದು, ಅಫ್ಕೋರ್ಸ್ 30 ವರ್ಷಗಳ ನನ್ನ ಜೀವನವನ್ನ ನೀವು ಹಾಳು ಮಾಡಿದ್ರಿ ಅಂತ ಗೊತ್ತಿದ್ದು ಕೂಡ 3 ದಿವಸದಲ್ಲಿ ಹೋರಾಟ ಗೆಲ್ಲಿಸೋದಕ್ಕೆ ನಾವು ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂದ್ರೆ ಯಾರು ಗ್ರೇಟ್? ಒಬ್ಬ ಸ್ವಾಮೀಜಿಯಾಗಿ ನೀವು ಗ್ರೇಟಾ? ಒಬ್ಬ ಮನುಷ್ಯನಾಗಿ ನಾನು ಗ್ರೇಟಾ? ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಹೇಳ್ಕೊಟ್ಟಿರುವಂತದ್ದು. ಇದು ನನಗೆ ಬುದ್ಧ ಹೇಳ್ಕೊಟ್ಟಿರುವಂತದ್ದು. ನಾನು ಬೌದ್ಧ ಧರ್ಮಿ ಅಂತ ನೀವು ಈ ತರ ಜನ ಬರ್ಸಿದ್ರಿ. ಬುದ್ಧ ಹೇಳಿದ್ದೇನು? ಬುದ್ಧ ಈ ಜಗತ್ತು ಕೊಟ್ಟಿದ್ದೇನು? ಇನ್ನೊಬ್ಬ ಅಳ್ತಾ ಇದ್ರೆ, ಹೋರಾಟ ಮಾಡಿ ಸಾಯ್ತಾ ಇದ್ರೆ, ಜೀವ ಬಿಟ್ಟು ನರಳ್ತಾ ಇದ್ರೆ ನೀನು ಅವನು ನೋಡಿ ವ್ಯಂಗ್ಯ ಮಾಡುವಂತ ಸ್ವಾಮೀಜಿಗಳೇ ನಿಮ್ಗೆ ಹೇಳ್ಕೊಟ್ರ ಬುದ್ಧ? ಬುದ್ಧನ ಕೊಡೋ ಗೌರವನ ಇದು? ಇದರ ಬುದ್ಧದ ತತ್ವ ವಿಚಾರಗಳು. ಈಗ ನಾಳೆ ನಾಳಿದ್ದು ಮೈಸೂರಿನಲ್ಲಿ ಬೃಹತ್ತಾದ ಬೌದ್ಧ ಸಮಾವೇಶ ನಡೀತದೆ. ಅಲ್ಲೋಗಿ ಮಾದಿಗರು ಬೈತೀರಾ? ಹೇಳ್ತೀರಾ? ಅವ್ರ ಸಾವುಗಳನ್ನ ಅಣಕ ಮಾಡ್ತೀರಾ? ಪೂಜ್ಯ ಸ್ವಾಮೀಜಿಗಳನ್ನ ನಾವು ಇದನ್ನು ಪ್ರಶ್ನೆ ಮಾಡಿದ್ರೆ ನಾವು ಜಾತಿವಾದಿಗಳಾಗ್ತೀವ? ಅದ್ಯಾರೋ ವಿನ್ಯಾಸ ಕೇಳ್ತಿದ್ರು, ನಿಮ್ಮನ್ನೆಲ್ಲ ಬಹುಜನ ನಾಯಕ ಅನ್ಕೊಂಡಿದ್ವಿ, ಮಾದಿಗರ ಪರವಾಗಿ ನಿಂತ್ಕೊಂಡಿದ್ದೀರಲ್ಲ ಅಂತ. ಬಹುಜನರ ಒಳಗಡೆ ಮಾದಿಗರು ಇಲ್ವಾ? ಹಂಗಾದ್ರೆ ಮಾದಿಗರಿಂದ ಬಹುಜನ ಆದ್ರ ಎಲ್ಲ ಜಾತಿಗಳ ಕಷ್ಟದ ಬಗ್ಗೆ ನಾವು ಹೋರಾಟ ಮಾಡಬೇಕು ಅಂತ ಹೇಳೋರು ಮಾದಿಗರು 35 ದಿವಸ ಸಾಯ್ತಾ ಇದ್ರೆ, ಅಳ್ತಾ ಇದ್ರೆ, ಗೊಳೋ ಅಂತಿದ್ರೆ ಅವ್ರ ಪರವಾಗಿ ಮಾತಾಡಬೇಡ ಅನ್ನೋದು ಯಾವ ಬಹುಜನ ಸಿದ್ಧಾಂತ? ಅದು ಮಾದಿಗರ ಕಷ್ಟಕ್ಕೆ ಸ್ಪಂದಿಸ್ತಾ ಇರೋ ಬಹುಜನ ಸಿದ್ಧಾಂತ. ಅದು ಸಿದ್ಧಾಂತನಾ? ಮಾದಿಗರು ಸೇರಿ ಬಹುಜನ ಸಿದ್ಧಾಂತ. ಹಾಗಾಗಿ ಈ ಸಮುದಾಯದ ವಿಚಾರದಲ್ಲಿ ಎಲ್ಲರೂ ಕೈ ತೊರೆದು ನಿಂತಿರುವಾಗ ನಾವು ಕೂಡ ಮಾದಿಗರ ಪರವಾಗಿ ಮಾತಾಡಬೇಕು ಅಂತ ಬರ್ತೀವಲ್ವಾ, ಅದು ಹೃದಯತೆ, ಸ್ವಾಭಿಮಾನ, ಅದು ಅಗತ್ಯ. ಇದು ಸನ್ಮಾನ್ಯ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳಿಗೆ ಅರ್ಥ ಆಗಬೇಕಿತ್ತು. ಮತ್ತೊಮ್ಮೆ ಮಗದೊಮ್ಮೆ ಹೋರಾಟಗಳ ವಿಚಾರದಲ್ಲಿ ನಿಮ್ಮನ್ನು ತುಂಬಾ ಗೌರವಿಸ್ತೀವಿ. ಸಂವಿಧಾನ ಪ್ರೇಮಿ ಸ್ವಾಮೀಜಿ ಅಂತ ಕರಿತೀವಿ. ಒಂದು ಸಮುದಾಯದ ಸೋಲನ್ನ ಅಣಕ ಮಾಡಿ, ವ್ಯಂಗ್ಯ ಮಾಡಿ ನಿಮ್ಮ ತೂಕವನ್ನ ಕೆಳಗಡೆ ಇಳಿಸ್ಕೋಬೇಡಿ ಸ್ವಾಮೀಜಿಗಳೇ, ಇಳಿಸ್ಕೋಬೇಡಿ. ಬಹುಶಃ ಇದಕ್ಕಿಂತ ಶಕ್ತರಾಗಿ, ಇದಕ್ಕಿಂತ ಮನವಿಯಿಂದ ನಿಮ್ಗೆ ಈ ಜಗತ್ತಲ್ಲಿ ಯಾರು ಹೇಳಲು ಸಾಧ್ಯ ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ದಯಮಾಡಿ ನಿಮ್ಮ ಆ ಸ್ಥಾನಕ್ಕೆ ಚ್ಯುತಿ ತರುವ ರೀತಿಯಲ್ಲಿ ನೀವು ನಡ್ಕೋಬೇಕು ಅನ್ನೋ ಪ್ರಾರ್ಥನೆಯನ್ನ ನಾನು ಇಲ್ಲಿಂದ ನೀವು ಮಾಡ್ತಾ ಇದ್ದೀನಿ. ಹಾಗೆ ಚಂದ್ರಶೇಖರ್ ಸರ್ಕಾರಿ ರಾಜ್ಯ ಎಸ್ಸಿ ಸಮುದಾಯಗಳ ರಾಜ್ಯ ಸರ್ಕಾರಿ ನೌಕರರುಗಳ ಅಧ್ಯಕ್ಷ ಚಂದ್ರಶೇಖರ್ ಪೂಜ್ಯ ಸ್ವಾಮೀಜಿಗಳಿಗೆ ಕೊಟ್ಟಂತಹ ಪೂಜ್ಯವಾದಂತಹ ಗೌರವ ಸ್ಥಾನಮಾನಗಳನ್ನ ಈ ವ್ಯಕ್ತಿಗೆ ಕೊಡಬೇಕು ಅಂತ ಅನ್ಸೋದಿಲ್ಲ. ಯಾಕೆಂದ್ರೆ ಈ ಅವಿವೇಕಿ ಅಯೋಗ್ಯ ಚಂದ್ರಶೇಖರಯ್ಯ ರಾಜ್ಯ ಸರ್ಕಾರಿ ಎಸ್ಸಿ ನೌಕರರ ಸಂಘದ ಅಧ್ಯಕ್ಷ, ಎಲ್ಲ 101 ಜಾತಿಗಳ ಅಧ್ಯಕ್ಷ ಆಗ್ಬೇಕು. ಎಸ್ಸಿ ಕೂಡ ಇದೆ, ಎಲ್ಲ ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರ ಅಧ್ಯಕ್ಷ ಆಗ್ಬೇಕು. ಆದ್ರೆ ಈ ಮನುಷ್ಯ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಬೀದರ್ ಬಂದ್ವಿ ಕೊಲೆಯ ಸಮುದಾಯದ ವಿದ್ಯಾರ್ಥಿಗಳಿಗೆ ಎಂತ ಬೋಧನೆ ಮಾಡೋದು? ಈಗ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಮಕ್ಕಳು ತಪ್ಪು ಮಾಡ್ತಾ ಇದ್ರೆ ಮಾಡಬೇಡ ಅದನ್ನ ಅಂತ ಹೇಳ್ತೀವಿ, ಕಳ್ತನ ಮಾಡಿದ್ರೆ ಮಾಡ್ಕೂಡ್ದು ಅಂತ ಹೇಳ್ತೀವಿ, ತಪ್ಪು ದಾರಿ ಬಂದ್ರೆ ತುಳಿಬೇಡ ಅದನ್ನ ಅಂತ ಹೇಳ್ತೀವಿ. ಆದ್ರೆ ಈ ದೇಶದ ಭವಿಷ್ಯವನ್ನ ಕಟ್ಟಬೇಕಾದಂತಹ ಯುವ ಸಮುದಾಯಕ್ಕೆ ಎಂತ ಸಂದೇಶ ಕೊಡ್ತಾರೆ ಚಂದ್ರಶೇಖರಯ್ಯ ಅಂತಂದ್ರೆ, ಕಳ್ಳತನ ಕಲೀರಿ ನೀವು ವಿದ್ಯಾರ್ಥಿಗಳೇ, ಇದೊಂದು ಗುಟ್ಟು. ಚಂದ್ರಶೇಖರಯ್ಯ ಅದು ಗುಟ್ಟು, ನಾಳೆ ನಾಡ್ದು ಹಿಡಿತೀನಿ ನಿನ್ ಜುಟ್ಟು ಬಿಡಲ್ಲ. ನೀನ್ ಸರ್ಕಾರಿ ನೌಕರ ಮರಿಬೇಡ, ಸರ್ಕಾರಿ ನೌಕರರ ಪ್ರೊಸೀಜರ್ಗಳನ್ನ ನೀನು ವೈಲೇಷನ್ ಮಾಡ್ತಾ ಇದ್ಯಾ. ತಾಳ್ಮೆಯಿಂದ ಇದ್ದೀನಿ,
ಇದೇ ತಪ್ಪು ರಿಪೀಟ್ ಆಗ್ಲಿ. ನೀನು ಅವ್ರನ್ನ ಗುರ್ತಿ ಹೇಳಿದಲ್ವಾ, ನೀನ್ ಜುಟ್ಟಿಡೋದು ನನಗೆ ಗೊತ್ತಿದೆ, ಅದೇನ್ ಮಾಡಬೇಕು ಅನ್ನೋದು ನನಗೂ ಕೂಡ ಗೊತ್ತಿದೆ. ಇಡೀ ಕರ್ನಾಟಕ ರಾಜ್ಯದ ವಕೀಲರು, ನನ್ನ ತಂಡ, ಈ ಜನಸಮುದಾಯ ಜೊತೆಲಿದೆ. ಈ ಇದೇ ತಪ್ಪನ್ನ ರಿಪೀಟ್ ಮಾಡ್ತಾ ಇರಿ. ನಿಮಗೆ ಬರುವಂತ ಗತಿ ಅಂತ ನಾನು ಸ್ವಲ್ಪ ದಿವಸ ತೋರಿಸ್ಕೊಡ್ತೀನಿ. ವಿದ್ಯಾರ್ಥಿಗಳು ಹೇಳ್ಕೊಡ್ತಾರೆ, ನೀವು ಏಕೆ ಸರ್ಟಿಫಿಕೇಟ್ ಕೇಳಿದ್ರಲ್ಲ ಅದನ್ನ ಬದಲಾಯಿಸ್ಕೊಂಬೇಡಿ, ಹಂಗೆ ಇಟ್ಕೊಳ್ಳಿ. ಪರ್ಸೆಂಟೇಜ್ ಜಾಸ್ತಿ ಬಂದ್ರೆ ಪ್ರವರ್ಗ 1 ಹಾಕಿ ಮಾಲಿನ್ಯ ಪಾಲಿಸ್ಕೊಳ್ಳಿ, ಪರ್ಸೆಂಟೇಜ್ ಕಮ್ಮಿ ಬಂದ್ರೆ ಪ್ರವರ್ಗ B ಹಾಕಿ. ಇದು ವಿದ್ಯಾರ್ಥಿಗಳಿಗೆ, ಸಮಾನತಾವಾದಿಗಳಿಗೆ ಹೇಳ್ಕೊಡೋ ಮಾತಾ. ಕೊನೆಗೆ ಮುಂದುವರೆದು ಹೇಳ್ತಾರೆ, ನಾವು ಅಂಬೇಡ್ಕರ್ ವಾದಿಗಳೇ, ಆದ್ರೆ ಕೆಲಸ ಬೇಕಲ್ಲ, ಅದಕ್ಕೆ ಕದಿತೀವಿ. ಕಳ್ಳ ಅಂಬೇಡ್ಕರ್ ವಾದಿ ಹೆಂಗಾಗ್ತಾನೆ? ಅಂಬೇಡ್ಕರ್ ವಾದಿ ಅಂದ್ರೆ ಏನು ಹೋಗ್ಲಿ? ನಾನು ಮಾತ್ರ ಅಂಬೇಡ್ಕರ್ ವಾದಿ, ನಾನು ಮಾತ್ರ ಅಂಬೇಡ್ಕರ್ ಮಗ, ನಾನು ಮಾತ್ರ ಅಂಬೇಡ್ಕರ್ ಮಗ, ಮಿಕ್ಕರೆಲ್ಲ ದೇವಸಿ ಮಕ್ಕಳ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಜಗತ್ತಿನ ಸೂರ್ಯ. ಸೂರ್ಯನನ್ನ ಯಾರೋ ಮುಟ್ಟೋದಕ್ಕೋ ತಗೊಂಡ ಕಟ್ಟಾಕೋದಕ್ಕೋ ಕೋಣೆಗೆ ಕೂಡಾಕೋದಕ್ಕೋ ಆಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಜಾತಿ ಹುಟ್ಟಿದ್ರು ಕೂಡ ಅವ್ರ ಕೈಯಲ್ಲಿ ಇರಲಿಲ್ಲ. ಕೊನೆ ದಿವಸ ಹೇಳ್ತಾರೆ, ಹಿಂದುವಾಗಿ ಹುಟ್ಟೋದು ನನ್ನ ಕೈಯಲ್ಲೇನು ಇರಲಿಲ್ಲ, ಹುಟ್ಟಿದ್ದೀನಿ ಆದ್ರೆ ಆಯ್ಕೆ ನನ್ನ ಕೈನಲ್ಲಿದೆ ಅಂತ ಹೇಳಿ ಬೌದ್ಧ ಧರ್ಮಕ್ಕೆ ಹೋಗ್ತಾರೆ. ಬೌದ್ಧ ಧರ್ಮಕ್ಕೆ ಹೋಗೋರು ಎಲ್ಲ ಜಾತಿಯ ಆ ರೋಗ ಇದೆ ಅದನ್ನೆಲ್ಲ ಕಿತ್ತು ಗೀಸಾಕಿ ಹೋಗ್ತಾರೆ. ಒಂದ್ ಬೌದ್ಧ ಧರ್ಮವನ್ನು ಜಾಯ್ನ್ ಆದ್ಮೇಲೆ ಅವರಿಗೆ ಅಲ್ಲಿ ಜಾತಿ ಇಲ್ಲ. ಜಾತಿ ರಹಿತವಾದಂತಹ ಜಾಗತಿಕ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಜಾತಿ ಇಲ್ಲ ಅಂತ ಅವರೇ ಡಿಕ್ಲೇರ್ ಮಾಡ್ತಾರೆ. ಅಂಬೇಡ್ಕರ್ ನನ್ನ ಜಾತಿ, ಅಂಬೇಡ್ಕರ್ ನನ್ನ ಜಾತಿ, ಅಂಬೇಡ್ಕರ್ ನನ್ನ ಜಾತಿ. ಯಾಕ್ರಿ ಅವಮಾನ ಮಾಡ್ತೀರಿ? ಯಾಕೆ ಅಂಬೇಡ್ಕರ್ ಸುತ್ತ ಬೇರೆ ಸುತ್ತೀರಿ? ನೀವು ಅಂಬೇಡ್ಕರ್ ನನ್ನ ಜಾತಿ ನನ್ನ ಜಾತಿ ನನ್ನ ಜಾತಿ ಅಂತಂದ್ರೆ ಬೇರೆ ಜಾತಿಯವ್ರನ್ನ ಹೇಳ್ತಾರೆ, ನಿನ್ ಜಾತಿ ಮನೆಗೆ ಹೋಗಿ ನನ್ಗೆ ಬೇಡ ಅಂತಾರೆ. ಆದ್ರೆ ಅಂಬೇಡ್ಕರ್ ಪ್ರತಿಯೊಬ್ಬರ ಮನೆಗೆ ಹೋಗ್ಬೇಕು, ಪ್ರತಿಯೊಬ್ಬರ ಮನಸ್ಸಿಗೆ ಹೋಗ್ಬೇಕು, ಪ್ರತಿಯೊಬ್ಬರ ಓದಲ್ಲಿರ್ಬೇಕು, ಪ್ರತಿಯೊಬ್ಬರ ಕೆಲಸದಲ್ಲಿರ್ಬೇಕು, ಪ್ರತಿಯೊಬ್ಬರ ತಿಳುವಳಿಕೆ ಇರಬೇಕು, ಪ್ರತಿಯೊಬ್ಬರ ಅರಿವಿರಬೇಕು. ಆಗ ಈ ಜಗತ್ತು ಸುಂದರವಾಗಿರುತ್ತೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಈ ಜಗತ್ತನ್ನ ಸುಂದರವಾಗಿರುವಂತಹ ಸಿದ್ಧಾಂತ, ಈ ಜಗತ್ತನ್ನ ಸಮಾನವಾಗಿರುವಂತಹ ಸಿದ್ಧಾಂತ, ಈ ಜಗತ್ತನ್ನ ಸರ್ವ ಸ್ವತಂತ್ರಗೊಳಿಸುವಂತಹ ಸಿದ್ಧಾಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ. ಆದ್ರೆ ಬಿಟ್ಬಿಟ್ಟು ಅಂಬೇಡ್ಕರ್ ಮಹಾರತ್ತೆ, ಮಹಾರಾಷ್ಟ್ರ ಕರ್ನಾಟಕದ ಹೊಳೆರುತ್ತೆ, ಅಂಬೇಡ್ಕರ್ ಹೊಳೆ ಕೆಟ್ಟ ಈಗ ಸರಿಪಡಿಸುತ್ತೆ ಅವ್ರ ಸುತ್ತ. ಬಿಡಬೇಡಿ ಜಗತ್ತಿಗೆ. ಎಂತ ಅವಿವೇಕತನ ಅದು. ಅಂಬೇಡ್ಕರ್ನ ಕೂಡಾಕೋದು ಅವಿವೇಕತನ. ಇಲ್ಲಿಂದ ಆಚೆಗೆ ಆ ದುಷ್ಟ ಪ್ರಯತ್ನಗಳನ್ನ ಬಿಡಿ. ಏನ್ ಚಂದ್ರಶೇಖರ ನಾನು ಅಂಬೇಡ್ಕರ್ ವಾದಿ ಆದ್ರೆ ಕಳ್ತನ ಹೇಳ್ಕೊಡ್ತೀನಿ ಮಕ್ಕಳಿಗೆ ಕಳ್ತನ ಹೇಳ್ಕೊಡೋನು ಅವಿವೇಕಿ. ಅಂಬೇಡ್ಕರ್ ವಾದಿ ಅಲ್ಲ, ಅವಿವೇಕಿ ಚಂದ್ರಶೇಖರಯ್ಯ. ಆ ಚಂದ್ರಶೇಖರ ಬುದ್ಧಿ ಕಲಿಸುವ ಕೆಲಸವನ್ನ ಆದಷ್ಟು ಬೇಗ ಖಂಡಿತವಾಗ್ಲೂ ನಾವು ಮಾಡೋಣ. ಇನ್ನೊಬ್ಬರ ವಿಚಾರ ಮಾತಾಡೋದು ಏನು ಅಗತ್ಯ ಇಲ್ಲ. ಏನಿವತ್ತು ಮಾದಿಗರ ಹಕ್ಕುಗಳ ಬಗ್ಗೆ ನಾವು ಮಾತಾಡಕ್ ಹೋದಾಗ ನಾನಾಗ್ಲಿ ವಕೀಲರಂತ ಅರುಣ್ಕುಮಾರ್ ಅವರಾಗ್ಲಿ ಮಾತಾಡಕ್ ಹೋದಾಗ ನಮ್ಮನ್ನ ಏನ್ ಮಾಡೋದು ಗೊತ್ತಾ? ಖಂಡಿತವಾಗ್ಲೂ ಯಾರ ವಿರುದ್ಧ ಅಲ್ಲ ನಾವು ಮಾತಾಡಿದ್ದು, ನಮ್ಮ ಹಕ್ಕಿನ ಪರವಾಗಿ ನಾವು ಮಾತಾಡಿದ್ದು. ನೀವು ಮನೆಯನ್ನ ವಿರೋಧ ಮಾಡ್ತಾ ಇದ್ದೀವಿ. ಸಾಧ್ಯ ನಾನು ಇಷ್ಟೊತ್ತು ಮಾತಾಡಿಲ್ಲ ಇದೆಯಾ? ನನ್ನಂತೆ ನೊಂದಿರುವಂತಹ ಸಮುದಾಯ, ನನ್ನ ಅಣ್ಣತಮ್ಮದ ಸಮುದಾಯ ಅಂತ ನಾನು ಮಾತಾಡ್ತೀನಿ. ಅದು ಬಾಯಿ ಮಾತಲ್ಲ, ಸತ್ಯ ಅದು. ಅಂತ ಒಳ್ಳೆಯ ಸಮುದಾಯದಲ್ಲಿದ್ದಂತಹ ವಿಠಲ್ ಹೋಗಿರುವಂತಹ ವ್ಯಕ್ತಿ ಮಾದಿಗರು ಅಂದ್ರೆ ಕಳ್ಳರು, ಮಾದಿಗರು ಅಂದ್ರೆ ದರೋಡೆಕೋರರು, ಮಾದಿಗರು ಅಂದ್ರೆ ಕೊಲೆಗಳಿದ್ರು, ಮಾದಿಗರು ಅಂತಂದ್ರೆ ತಲೆ ಹಿಡಿದು ಬರ್ತವರು ಅನ್ನುವಂತ ಮಾತನ್ನ ಮಾತಾಡಿದಾಗ ಅಂಬೇಡ್ಕರ್ ವಾದಿಗಳು ಅನ್ನೋರು ಆತರ ಕಪ್ಪಾಳ ಕೊಡ್ದು ಇಡಿಯಟ್ ಅಂತ ಮಾತುಗಳನ್ನ ಮಾತಾಡ್ತಾರ ಅಂತ ಒಬ್ಬನೇ ಅವನಾದ್ರು ಹೇಳಿದ್ರೆ ನಾವಿವತ್ತು ಈ ಮಟ್ಟಿಗೆ ಮಾತಾಡೋ ಅಗತ್ಯ ಇರಲಿಲ್ಲ. ಆ ವಿಠಲ ತಪ್ಪು ಮಾಡಿದ್ರೆ ಅದ್ರ ಒಳ ಬುದ್ಧಿ ಹೇಳಕ್ಕೆ ಜ್ಞಾನಪ್ರಕಾಶ್ ಸ್ವಾಮಿ ಇದ್ದಾರೆ. ನಾನೇ ಆ ಕೆಲಸ ಅವರೇ ಮಾಡ್ತಾ ಸುಮ್ಮನಿರ್ತಿದ್ದೆ. ನೀವು ಕೂತಿರುವಂತ ವ್ಯಕ್ತಿಯಲ್ಲಿ ಆತ ಅಯೋಗ್ಯ ಅವಿವೇಕದ ಮಾತುಕೊಂಡು ಮಾತಾಡ್ತಿದ್ರೆ ಕೂತ್ಕೊಂಡು ನಚ್ತೀರಾ ಅಂತಂದ್ರೆ ನಿಮ್ಮ ಸ್ವಾಮತ್ವಕ್ಕೆ ಅವಮಾನ ಅಲ್ವಾ? ಅದೆಲ್ಲವೂ ನೋಡಿ ಸಹಿಸಿ ಸಾಕಾಗ್ತದೆ. ಮತ್ತೊಬ್ರು ಶಿವಕುಮಾರ್ ಹೇಳ್ತಾರೆ ಮಾದಿಗಳೆಲ್ಲ ದಡ್ಡರು, ಅಸಹಾಯಕರು, ನಾವ್ಯಾಕೆ ಅವ್ರ ಜೊತೆ ಕಾಂಪೀಟ್ ಮಾಡೋಣ. ಆದ್ರೆ ಅವರು ಬಹುಜನ ಚಳುವಳಿಯ ಮುಖಂಡರಾಗಿ ನೋಡ್ತಿದ್ರು. ನಾವೆಲ್ಲ ನಂಬುತ್ತಾ ಇದ್ದೀವಿ. ಎಷ್ಟು ಅವಮಾನ ಸಹಿಸೋದು ಇನ್ನು ಅವಮಾನ ಸಹಿಸಕ್ಕಾಗಲ್ಲ ಅಂತ ನಾನು ಪ್ರಯತ್ನ ಮಾಡಿದೆ. ಏನು ಅಂತಂದ್ರೆ ಬಾಬಾ ಸಾಹೇಬ್ನ ಜಾತಿ ಕಟ್ಟಾಕೋದಕ್ಕಲ್ಲ, ಅವರು ನಿಮ್ಮ ಜಾತಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ.
ಅವರು ಜಗತ್ತಿನ ಜಾತಿಗೆ ಸಂಬಂಧಪಟ್ಟವರು, ಜಗತ್ತಿನ ಧರ್ಮಕ್ಕೆ ಸಂಬಂಧಪಟ್ಟವರು ಅಂತ ಹೇಳೋದಕ್ಕೆ ಅವರೇ ಬರೆದಂತಹ ಪುಸ್ತಕಗಳನ್ನ, ಅವರೇ ಬರೆದಂತ ಲೇಖನಗಳನ್ನ ತೆಗೆದಿಟ್ಟೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ಮಾನವ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತ, ನಾನು ಮಾತಾಡುವ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ನಾನಲ್ಲ. ಸಂಪುಟ ಸಂಖ್ಯೆ 19, ಲೇಖನ 11, ಪುಟ ಸಂಖ್ಯೆ 51ರಿಂದ ಹಿಡಿದು ಪುಟ ಸಂಖ್ಯೆ 56 ಕೂಡ ಹೋಗುತ್ತೆ. 3-4 ಪುಟಗಳ ಒಂದು ಲೇಖನ ಅದು. ಅಲ್ಲಿ ಎಲ್ಲಾ ಕಡೆ ಹೇಳ್ತಾರೆ ಬಾಬಾ ಸಾಹೇಬರು, ನಾನು ಮಾಂಗ್ ಜಾತಿಯವನು, ನಾನು ಮಾಂಗ್ ಜಾತಿಯವನು, ನಾನು ಮಾಂಗ್ ಜಾತಿಯವನು, ಮರರು ಯಾಕೆ ನನಗೆ ಅವಮಾನ ಮಾಡ್ತಿದ್ದೀನಿ ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲಪ್ಪ ಸತ್ಯನ ಸುಳ್ಳು, ನಾನು ಕ್ಲೈಮ್ ಮಾಡಕ್ ಹೋಗೋಣ. ಬಾಬಾ ಸಾಹೇಬ್ನ ಒಂದು ಜಾತಿಗೆ ಕಟ್ಟಾಕುವಂತ ಅವಿವೇಕಿ ಅಜ್ಞಾನಿ ನಾನಲ್ಲ. ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳೋದಕ್ಕೋಸ್ಕರ ಅದನ್ನ ತನಕ ಮುಂದೆ ಇಟ್ಟೆ, ಅದು ಕ್ಲೋಸ್. ಮತ್ತೆ ನನ್ನ ಕೆಲಸ ಏನಿಲ್ಲ. ಈಗ ನೀವು ಬಾಬಾ ಸಾಹೇಬ್ನ ಜಾತಿ ಕಟ್ಟಕ ಪ್ರಯತ್ನ ಮಾಡ್ತೀರಾ, ಜಗತ್ತಿಗೆ ಬಿಟ್ಕೊಡೋ ಪ್ರಯತ್ನ ಮಾಡ್ತೀರಾ, ಅದು ನಿಮಗೆ ಬಿಟ್ಟು. ನೀವು ಕಟ್ಟಾಕಿದ್ರೆ ನಿಮ್ ಕೈಗೆ ಸಿಗ್ತಿರ್ತದಲ್ಲ ಅದು ಬಾಬಾ ಸಾಹೇಬ್. ನಾವು ತಗೊಂಡೋಗ್ತೀವಿ ಆ ರಥವನ್ನು ಎಲ್ಲರಿಗೆ ಎತ್ಕೊಂಡೋಗ್ಬೇಕು, ಅಲ್ಲಿ ಎತ್ಕೊಂಡೋಗ್ತೀವಿ. ನನ್ನ ಆತ್ಮದಲ್ಲಿ, ನಮ್ಮ ಆತ್ಮದಲ್ಲಿ ಇರ್ಬೇಕಾದ್ರೆ ಬಾಬಾ ಸಾಹೇಬ್ ಶಕ್ತಿ ಇರುತ್ತದೆ. ಅದ್ರ ಬಗ್ಗೆ ಯಾರೇ ತಲೆ ಕೆಡಿಸ್ತಾರೆ. ಈಗ ಮುಖ್ಯವಾಗಿ ವಿಚಾರ ಬರೋದು ಏಕೆ ಹೇಳಿ ಸಮಸ್ಯೆ. ಆಗಲೇ ಕಲ್ಪನೆ ಕೊಟ್ಟಿದ್ದು ಚಂದ್ರಶೇಖರ್, ಅದೇ ಸಮಸ್ಯೆ. ಏಕೆ ಹೇಳಿ ಸರ್ಕಾರ ಕಂಡಿದ್ದು 4 ಲಕ್ಷ ಸಿಗಬೇಕು, 5 ಲಕ್ಷದ ಹತ್ರ ಅಷ್ಟೇ ಜನ ಕ್ಲೈಮ್ ಮಾಡ್ತಾರ. ಏನೋ ಒಂದಷ್ಟು ಸಮಸ್ಯೆ, ದೊಡ್ಡ ಸಮಸ್ಯೆ ಆಗ್ತಿರೋದೇ ತಪ್ಪು, ಅದೇನೋ ಸರಿಯಲ್ಲ. ಆದ್ರೆ ಯಾವಾಗ ಕಳ್ಳತನ ಹೇಳ್ಕೊಟ್ಟ ಚಂದ್ರಶೇಖರ್ ಇರುವಾಗ, ಈಗ ಸದ್ಯ ಚಾಲನೆಯಲ್ಲಿರುವಂತಹ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಏಕೆ ಹೇಳಿ ಸರ್ಟಿಫಿಕೇಟ್ಗಳು ಆತ ಹೇಳೋದು, ಚಂದ್ರಶೇಖರ್ ಹೇಳೋದು ಬದಲಾಯಿಸಬೇಡಿ, ಅದರಲ್ಲೇ ಕ್ಲೈಮ್ ಮಾಡಿ ಅಂತ. ಈ ಸರ್ಕಾರಕ್ಕೆ ತಾಕತ್ತಿಲ್ಲ, ಈ ಸರ್ಕಾರಕ್ಕೆ ಮನುಷ್ಯತ್ವನೇ ಇಲ್ಲ. ಅದ್ರ ವಿರುದ್ಧ ಏನೋ ಉಗ್ರ ಕ್ರಮ ತಗೊಳ್ತಾರೆ, ಏನಾದ್ರು ಆದೇಶ ಮಾಡಲೇ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಸರ್ಕಾರ, ಯಾರೆಲ್ಲ ಅಪ್ಲೈ ಮಾಡ್ತಾರೆ ಸುಮ್ಮನೆ. ಏಕೆ ಹೇಳಿಗಳು ಪ್ರವರ 1 ತಗೋಬಹುದು, BA ತಗೋಬಹುದು ಅಂತಂದ್ರೆ 50 ಲಕ್ಷ ಏಕೆ ಹೇಳಿಗಳು ಮಾದಿಗರು ಒಲೆಯರು ಇಬ್ರು ಕೂಡ ಕುಡಿಸ್ಕೊಂಡಿರುವಾಗ ಜೊತೆನಲ್ಲಿ ಜಾತಿಗಳ್ರು, ಅವರು ಒಲೆಯರಲ್ಲ ಮಾದಿಗರು ಅಲ್ಲ. ನಾವು ಏಕೆ ಹೇಳಿ ಅಂತ ಹೇಳ್ಕೊಂಡು ಜಾತಿ ಸರ್ಟಿಫಿಕೇಟ್, ಜಾತಿ ಕಳ್ಳರು ಸುಮಾರು 6 ಲಕ್ಷ ಜಾತಿಗಳ ಸರ್ಟಿಫಿಕೇಟ್ ಅವರು ಬೆಂಗಳೂರು ಒಂದರಲ್ಲೇ ಇದ್ದಾರೆ. 6 ಲಕ್ಷ ಅವರೆಲ್ಲ ನಾವು ಕ್ಲೈಮ್ ಮಾಡಿ ನಾವು ತಗೋತೀವ, ನಾವು ಉತ್ತರ ಹಾಕ್ತೀವ, ನಮ್ಗೆ ಸಿಗುತ್ತಾಕು ಹೇಳಿ, ನಮ್ಗೆ ನ್ಯಾಯ ಸಿಗುತ್ತಾ? ಇಲ್ಲ. ಅಂತ ಸಮಸ್ಯೆ ಇದೆ. ಸರ್ಕಾರ ಯಾರ್ಯಾರು ಹೇಗೆ ಬರ್ತಿದ್ದಾರೆ, ಅವರು ಪ್ರವರ್ಗ 1 ಮತ್ತು B2 ಅಪ್ಲೈ ಮಾಡಕ್ ಹೋದಾಗ ಅವರ ಆಧಾರ್ ಕಾರ್ಡ್ ವೆರಿಫಿಕೇಶನ್, ಯಾವಾಗ ಜನಸಂಖ್ಯೆ ಜನಗಣತಿ ಮಾಡೋ ಸಂದರ್ಭದಲ್ಲಿ ಆಧಾರ್ ಎಂಟ್ರಿ ಮಾಡ್ತಾರ, ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡಿಸಿ ವಂಶಾವಳಿ ಎಲ್ಲೇ ಸಿಗ್ತದೆ ಅಂತ ಒಂದು ಆದೇಶ ಮಾಡಿದ್ರ? ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದ್ರೆ ESC ಮಾದೇವಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಮಣಿಮಣ್ಣನ್, ಸಮಾಜ ಕಲ್ಯಾಣ ಇಲಾಖೆಯ ಕಮಿಷನರ್ ರಾಕೇಶ್ ಮತ್ತು ಇನ್ನೊಂದು ಯಾರು ಈ ವೆಂಕಯ್ಯ ಸಮಾಜ ಕಲ್ಯಾಣ ಇಲಾಖೆಯಿಂದ ಸೆಕ್ರೆಟರಿ ಆಗಿ ನಿವೃತ್ತಿಯಾಗಿ 10 ವರ್ಷ ಆಯಿತು. ಮತ್ತೆ ಅದೇ ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲ ಸೇರ್ಕೊಂಡು ಒಂದು ದುಷ್ಟಪುಟವಾಗಿ ನಮಗೆ ನ್ಯಾಯ ಸಿಗೋ ರೀತಿಯಲ್ಲಿ ತಂತ್ರಗಳನ್ನ ಹೇಳ್ತಾ ಇದ್ದಾರೆ. ನಮ್ಗೆ ನ್ಯಾಯ ಕೊಡೋದು ಯಾರು? ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಈಗಲೂ ಕೂಡ ಪ್ರೀತಿ ಇದೆ, ವಿಶ್ವಾಸ ಇದೆ, ಗೌರವ ಇದೆ, ಎಲ್ಲವೂ ಇದೆ. ಬಹುಶಃ ಅವರು ನಮ್ಮ ಹತ್ರನೇ ಮಾತಾಡೋದು, ನಾವು ಭೇಟಿ ಮಾಡಿದ್ರೆ ನಮ್ಮ ಹತ್ರ ಮಾತಾಡಿದ್ದಾರೆ. ಕೆಲವು ದುಡ್ಡು ನನಗೆ ನಿಜವಾಗ್ಲೂ ನಿಲ್ಸಿದೆ ಒಳಮಿ ಜಾತಿಯನ್ನು ಜಾರಿ ತರೋದಕ್ಕೆ. ಆದ್ರೆ ಏನ್ ಮಾಡ್ಲಿ, ಮಾದೇವಪ್ಪ ಬಿಡ್ತಾ ಇಲ್ಲ. ಮಾದೇವಪ್ಪ ಬಿಡ್ತಾ ಇಲ್ಲ ಅಂದ್ರೆ ಮಾದೇವಪ್ಪನ ಅಸಹಾಯಕತೆಗೆ ತಾವ್ಯಾಕೆ ಬಲಿಯಾಗ್ತೀರಿ ಸರ್ ಮುಖ್ಯಮಂತ್ರಿಗಳೇ? ಮಾದೇವಪ್ಪನ ಕುತಂತ್ರಕ್ಕೆ ತಾವ್ಯಾಕೆ ಬಲಿಯಾಗ್ತೀರಿ? ನನಗೆ ಕುರುಬ ಸಮುದಾಯ ಒಬ್ಬ ಹಿರಿಯರು ಫೋನ್ ಮಾಡಿ ಹೇಳಿದ್ರು, ಅವರೇ ಸತ್ಯನೇ, ನಾವು ಇಲ್ಲೇ ಮೈಸೂರು ಭಾಗದವರು, ನಮ್ಮ ಸಿದ್ದರಾಮಯ್ಯವ್ರಿಗೆ ಬಹಳ ನೀವೆಲ್ಲ ಮಾತಾಡ್ತಿದ್ರೆ ಕೇಳ್ಕೊತಾ ಇದ್ದೀನಿ. ಆದ್ರೆ ನಿಜವಾಗ್ಲೂ ಆ ಕೆಟ್ಟ ಹೆಸರು ಸಿದ್ದರಾಮಯ್ಯವ್ರು ಬರ್ತಾ ಇರೋದಕ್ಕೆ ನೀವು ಮಾದೇವಪ್ಪನವ್ರ ಕಾರಣ. ನಾನು ಸಿದ್ದರಾಮಯ್ಯ ಯಾಕೆ ಬೈತೀನಿ? ನಾನು ಹೇಳಿದೆ, ಅಣ್ಣ ಅವ್ರು ತಾನೇ ಮುಖ್ಯಮಂತ್ರಿ, ಅಸಹಾಯಕತೆ ತೋರಿಸಬಾರದು ಒಬ್ಬ ಮುಖ್ಯಮಂತ್ರಿ, ನನ್ನ ಕೈಲಿ ಆಗಲ್ಲ ಅನ್ನಬಾರ್ದು. ಅಭಿನವ ದೇವರಾಜ್ ಅರಸೋರು ಕರಿತೀವಿ, ದೇವರಾಜ್ ಅರಸೋರು ಒಂದೇ ಮಾತು ಹೇಳ್ತಾ ಇದ್ರು, ಯಾವ ಕೆಲಸ ಆಗಲ್ಲ ಅಂತ ನೀವು ಹೇಳ್ತಿರೋದು, ಅದನ್ನ ಏನು ಮಾಡಬೇಕು ಹೇಳೋದಕ್ಕೆ ಇರೋದು ಅಂತ ಶಾಸಕರಿಗೆ ಹೇಳ್ತಾ ಇದ್ರು. ಇಡೀ ಸದನದ ವಿರೋಧ ನಿಂತರು ಕೂಡ ಸುಮಾರು 12 ಲಕ್ಷ ಹೆಕ್ಟೇರ್ 12 ಲಕ್ಷ ಹೆಕ್ಟೇರ್ ಜಮೀನುಗಳನ್ನ ಹಂಚ್ತಾರೆ ಅಂತ ದೇವರಾಜ್ ಅರಸು. ಈ ಅಭಿನವ ದೇವರಾಜ್ ಅರಸು ಅಂತ ಕರ್ಕೊಳ್ಳುವಂತಹ ಮುಖ್ಯಮಂತ್ರಿಗಳಿಗೆ ಕೊನೆಯ ಪಕ್ಷ ನಮ್ಮ ಒಳಮೀಸಲಾತಿನ ನ್ಯಾಯಬೇಕು ಕೊಡಕ್ಕಾಗಲ್ಲ. ನಾವು 25 ಲಕ್ಷ ಹೆಕ್ಟೇರ್ ಕೇಳಿದ್ವಾ? ಒಳಮೀಸಲಾತಿ ಕೊಡಿ ಸ್ವಾಮಿ, ನಮ್ಮ ಹುಡುಗರು ಕಾಲೇಜ್ ಹೋಗ್ತಾರೆ, ನಮ್ಮ ಅಣ್ಣ ತಮ್ಮಂದಿರಿಗೆ ಪ್ರಮೋಷನ್ ಆಗ್ತದೆ, ಮತ್ತೊಂದು ನಮ್ಮ ಅಣ್ಣ ತಮ್ಮಂದರು ಮೆಡಿಕಲ್ ಸೀಟ್ ತಗೋತಾರೆ, ಇಂಜಿನಿಯರ್ ಸೀಟ್ ತಗೋತಾರೆ,
ತುತ್ತಿನ ಚೀಲಕ್ಕೆ ಒಂದು ಉತ್ತರ ಕಟ್ಟಕತ್ತಾರೆ ಕೊಡ್ರಿ ಅಂತಂದ್ರೆ ಅದಕ್ಕೂ ಮಣ್ಣಾಕಕ್ ಬರ್ತಿರಲ್ಲ. ಆ ಭಗವಂತ ನಿಂಬಾಯಿ ಮಣ್ಣಾಕಲ್ಲ. ಎಸ್ ಸಿ ಮಾದೇವಪ್ಪನವರು, ನಾನು ಬೌದ್ಧ ಅಂತ ಹೇಳ್ತೀನಿ. ಆ ಬುದ್ಧನ ಕರುಣೆ, ಆ ಪ್ರೀತಿ, ಆ ಮೈತ್ರಿ ಎಲ್ಲ ಮರ್ತು ಬಿಟ್ರ. ಬುದ್ಧನ ಪಂಚಶೀಲಗಳನ್ನ ಮರ್ತು ಬಿಟ್ರ. ಬಾಬಾ ಸಾಹೇಬ್ ಹೇಳ್ಕೊಟ್ಟದ 20 ಅಂಶಗಳಿದಾವಲ್ಲ ಬುದ್ಧನ ಬಗ್ಗೆ ಮರ್ತು ಬಿಟ್ರ. ಇದು ನಿಜವಾದ ಬುದ್ಧತ್ವ ಅಲ್ಲ. ಏಕೆ ಈ ಸಮಸ್ಯೆ ಬಹಳ ದೊಡ್ಡದಾಗಿ ನಮ್ಮನ್ನ ಏನಂತ ಹೇಳಿ ನಾನು ಕಾಡ್ತಾರೆ. ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ಕೂಡ, ಇಷ್ಟೆಲ್ಲ ತಪ್ಪು ಗಂಡ ಇಟ್ಕೊಂಡಿದ್ರು ಕೂಡ, ಇಷ್ಟೆಲ್ಲ ಅನ್ಯಾಯ, ಇಷ್ಟೆಲ್ಲ ತಪ್ಪು ಇಟ್ಕೊಂಡಿದ್ರು ಕೂಡ, ನಿನ್ನೆ ಸಚಿವ ಎಸ್ ಸಿ ಮಾದೇವಪ್ಪನವರು ಫೇಸ್ಬುಕ್ ನಲ್ಲಿ ಒಂದು ಆರ್ಟಿಕಲ್, ಏನೋ ಒಳಮೀಸಲಾತಿಯನ್ನು ನಾವು ಜಾರಿಗೊಳಿಸ್ತೀವಿ, ಒಳಮೀಸಲಾತಿಗೆ ಹೋರಾಟದ ಅಗತ್ಯ ಇಲ್ಲ, ಮಾತುಕತೆ ಮೂಲಕ ಬಗೆಹರಿಸಬಹುದು, ಈ ಹೋರಾಟ ಎಲ್ಲವೂ ಕೂಡ ರಾಜಕೀಯ ಅಂತ ಹೇಳೋದು. ನೀವು ಈ ಅನ್ಯಾಯವನ್ನು ಮಾಡ್ತಾ ಇರೋದು ರಾಜಕೀಯದ ಅಧಿಕಾರ ನಿಮ್ ಕೈಲಿ ಇರೋದ್ರಿಂದಾನೇ ಮಾಡಿ ಹೋಗ್ತಾರೆ. ನೀವು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ರಲ್ಲ, ಅದು ನಿಮ್ಮ ಕೈನಲ್ಲಿ ಇರುವಂತಹ ರಾಜಕೀಯ ಅಧಿಕಾರದ ಪರಿಣಾಮವಾಗಿಯೇ ನಮ್ಗೆ ಅನ್ಯಾಯ ಮಾಡ್ತಾ ಇದ್ವಿ. ಅದನ್ನು ನಾವು ಪ್ರಶ್ನೆ ಮಾಡಿದ್ರೆ ರಾಜಕೀಯ ಅಂತ ಕರಿತೀವಿ. ರಾಜಕೀಯ ಮಾಡಿದ್ರೆ ಏನು ಒಂದಿಗೊಬ್ಬರು ಪಂಚಾಂಗ ಕೇಳಬೇಕ ನಾನು ನಿಮಗೆ ರಾಜಕೀಯ ಮಾಡಿ. ಸರಿ, ರಾಜಕೀಯ ಬೇಡ, ಈ ವಿಚಾರ ರಾಜಕೀಯ ಬೇಡ, ಮನುಷ್ಯತ್ವ ಇಟ್ಕೊಳ್ಳಿ. ನೀವ್ ಹೇಳ್ತಾ ಇದ್ರ ಮಾತುಕತೆ ಮೂಲಕ ಬಗೆಹರಿಸಬಹುದು ಅಂತ. ನಾವು ಪೊಲೀಸ್ ಅವರೇ ರೆಕಾರ್ಡ್ ಮಾಡ್ತಾ ಇದ್ರ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿ ಈ ಹೋರಾಟದ ನಂತರ ಇದ್ರ ಮೇಲೆ ನಮ್ದು ಏನೇನು ಹೇಳ್ತಿದ್ದೋ ಒಟ್ಟಿಗೆ ಅನೌನ್ಸ್ ಮಾಡಲ್ಲ, ಇಂದಿನ ದಿವಸ ಹೇಳ್ತೀವಿ ಅಂತಾನೆ ನಿಮ್ಗೆ ಹೇಳ್ತಾ ಇದ್ದೀವಿ. ನಾಳೆ ನಾವು ಪೂರ್ತಿ ಪ್ಲಾನ್ ಹಾಕ್ತೀವಿ. ನಾಡಿದ್ದು ಎಸ್ ಸಿ ಮಾದೇವಪ್ಪನವರು ಮನೆಗೆ ಹೋಗ್ತೀವಿ. ಸರಿ ಸರ್, ಎಲ್ಲರೂ ಓಕೆ? ನಾಳೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಪೊಲೀಸ್ ಅವರಿಗೆ ಸರ್ಕಾರ ಜೊತೆ ಮಾತುಕತೆಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ನಾವು ಎಸ್ ಸಿ ಮಾದೇವಪ್ಪನವರು ಮನೆಗೆ ಹೋಗ್ತೀವಿ. ಅವರೇ ಹೇಳಿದರೆ ಮಾತುಕತೆ ಬನ್ನಿ, ತುಂಬಾ ಗೌರವಪೂರ್ಣವಾಗಿ ಸಂವಿಧಾನದತ್ತವಾದಂತಹ ಅಂಶಗಳನ್ನ ಇಟ್ಕೊಂಡು ಒಳ ಮೀಸಲಾತಿಯ ಸಾಧಕ ಬಾಧಕಗಳ ಬಗ್ಗೆ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಸಮೇತ ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ವಿತ್ ಎವಿಡೆನ್ಸ್ ಮತ್ತು ನೀವು ಮಾತಾಡೋ ಅನ್ಯಾಯ ಎರಡನ್ನೂ ಇಟ್ಕೊಂಡು ಬರ್ತೀವಿ. ಕ್ಲೋಸ್ ಡೋರ್ ಕೂತ್ಕೊಂಡು ಮಾತಾಡ, ಪಬ್ಲಿಕ್ ಅಲ್ಲಿ ನೋಡೋಣ. ನಾವು ನಿಮ್ಮ ಮನೆಗೆ ನಾಡಿದ್ದು ಬರ್ತಾ ಇದ್ವಿ, ಹೌದಾ? ಬರ್ತಾ ಇದ್ದೀರಾ? ಅವ್ರ ಮನೆಗೆ ಸುಮ್ಮನೆ ಹೋಗಲ್ಲ. ಯಾಕೆಂದ್ರೆ ನಾವು ಹೇಳಿದ ತಕ್ಷಣ ನೀವು ಮಾಡಲ್ಲ. ಪೊಲೀಸರು ಅಂದ್ರೆ ನಿಮ್ಮೇಲೆ ಕೆಟ್ಟದಲ್ಲ ಅದು. ಈ ಸರ್ಕಾರ ನೀವ್ ಹೇಳಿದ್ರೆ ಕೇಳುವಷ್ಟು ತಾಳ್ಮೆ ಇಲ್ಲ ಸರ್ಕಾರ, ದುರಾಂಕಾರಿ ಸರ್ಕಾರ ಆಗ್ತಿದೆ. ನೀವು ಅವ್ರಿಗೆ ಎಚ್ಚರಿಕೆ ಕೊಟ್ಟರು ಕೂಡ ನಿಮ್ಮ ಮಾತು ಕೇಳಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ನಮಗ್ ಸಹಾಯ ಮಾಡಿ. ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಎಸ್ ಸಿ ಮಾದೇವಪ್ಪನವರ ಪ್ಲಕಾರ್ಡ್ ಅನ್ನ ಎದೆ ಮೇಲೆ ಹಾಕೊಂಡು ನಮ್ದು ಎರಡೂ ಕೆರ ತಗೊಂಡು ಅದಕ್ಕೆ ಕಟ್ಬಿಟ್ಟು ಅದನ್ನ ಆರ ತರ ನಮ್ಮ ಹೆಗಲಿಗೆ ಹಾಕೊಂಡು ನಡ್ಕೊಂಡು ಬರೀ ಮನೆಗೆ ಎಸ್ ಸಿ ಮಾದೇವಪ್ಪನವ್ರಿಗೆ ಮನೆಗೆ ಹೋಗ್ತಿದ್ರೆ ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ. ನೀವು ಅಷ್ಟೊತ್ತಿಗೆ ಆಗಲ್ಲ. ನಾವು ಲಕ್ಷಗಟ್ಟಲೆ ಜನ ಕಟ್ಟಡಲ್ಲ, ನಾವು 3 ಜನ ತಂಡ ಇದ್ರೆ 3 ಆಗ್ತೀವಿ. ನಮ್ ಜೊತೆ ಯಾರೇ ಬಂದ್ರು ಬೇಡ, ನೀವೆಲ್ಲ ಬರ್ಬೇಕು. ನನ್ನ ಮಕ್ಕಳ ಸಂಖ್ಯೆ ಅಂತ ನೀವು ಅನ್ಸಿದ್ರೆ ನೀವು ನಾಡಿದ್ದು ಬೆಳಗ್ಗೆ ಈಗ 3 ಆಗ್ತೀವಲ್ವಾ? ನೀವು ಬರೀ ಸಾಯ ಬರ್ತೀರಾ? ಅವರ ಪ್ರಕರಣ ಹಾಕೊಂಡು ನಮ್ಗೆ ನಿಮ್ಮ ಯಾಕಂದ್ರೆ ಏನು ಅಟೆನ್ಸ್ ಅಲ್ಲ. ನಾವು ಬರಿಗಾಲ ನಿಂತು 2 ಕೆರ ಹಾಕತ್ತೀವಿ, ಎಗಲಿ ಅಂತ ಹಾಕತ್ತೀವಿ. ಸಮಾಜಕ್ಕೆ ಹೇಳ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದು ಇಷ್ಟು ವರ್ಷ ಆದ್ಮೇಲೆ ನೋಡ್ರಿ ಮಾಲಿಕ ಯಾವ ಸ್ಥಿತಿ ನಿಲ್ಲಿಸಿದ್ದಾರೆ ಇವರು ಅಂತ ಹೇಳ್ತೀವಿ. ಈ ಸಮಾಜ ಅಂತ ನಿಮ್ಮ ಮತ್ತು ಕೂಗಿದ್ದಾರೆ. ನಿಮ್ ಮುಗಿಲಿ ಅಂದ್ರೆ ನಾವು ನಿಮ್ಗೆ ಮುಗಿಸ್ಕೋಬಾರ್ದು ಅನ್ನೋದಂದ್ರೆ ನಮ್ಮನ್ನ ಗೌರವವಾಗಿ ನಿಮ್ ಕಾರಲ್ಲಿ ಕರ್ಕೊಂಡೋಗಿ, ನಿಮ್ ಜೀಪಲ್ಲಿ ಕರ್ಕೊಂಡೋಗಿ, ಬಸ್ಸಲ್ಲಿ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ಕರ್ಕೊಂಡೋಗಿ ಬರ್ತೀವಿ. ಅವ್ರ ಮನೆ ಮುಂದೆ ಬಂದ ಮೇಲೂ ಅವ್ರೇನಾದ್ರೂ ಮಾತಾಡೋಕ್ಕಿಲ್ಲ ಅಂತಂದ್ರೆ ಬಟ್ಟೆ ತಗೊಂಡು ನೋಡೋದು. ಇದು ನಾವು ಮಾಡೋದು. ನಾವ್ ಏನೇನೆಲ್ಲ ಮಾತಾಡ್ತೀವಿ ಅದನ್ನೆಲ್ಲ ಮಾಡ್ತೀವಿ ಗೊತ್ತಲ್ವಾ? ಅದನ್ನೆಲ್ಲ ಮಾಡೇ ಮಾಡ್ತೀವಿ. ಸೊ ಹಂಗಾಗಿ ಎಸ್ ಸಿ ಮಾದೇವಪ್ಪನವರು ಏನೋ ಪ್ರೀತಿಯ ಆಹ್ವಾನ ಕೊಟ್ಟಿದ್ದಾರೆ, ವಿಶ್ವಾಸದ ಆಹ್ವಾನ ಕೊಟ್ಟಿದ್ದಾರೆ, ಮೈತ್ರಿಯ ಮಾತುಕತೆಯ ಆಹ್ವಾನ ಕೊಟ್ಟಿದ್ದಾರೆ. ಸಂವಿಧಾನದತ್ತವಾದಂತಹ ಮಾತುಕತೆ ಬಗ್ಗೆ ಏನ್ ಬೇಕಾದ ಸಮಸ್ಯೆನ ಬಗೆಹರಿಸಬಹುದು ಅಂತ ಹೇಳಿದರೆ ಅದನ್ನ ಅತ್ಯಂತ ಹೃದಯಪೂರ್ವಕವಾಗಿ ನಾವು ಗೌರವಿಸ್ತಾ ಇದ್ದೀವಿ. ಅವ್ರ ಮನೆಗೆ ಬರ್ತಾ ಇದ್ದೀವಿ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಸಚಿವ ಮಾದೇವಪ್ಪನವರೇ. ನನ್ನ ಅಣ್ಣಂದು ನಿಮ್ ಮನೆಗೆ ಬಂದಾಗ ತಂತ್ರ ಮಾಡೋದಲ್ಲ, ಇನ್ನೊಬ್ಬರು ಯಾರು ಎದ್ದು ಜಗಳ ಮಾಡ್ತಿದ್ರು, ಅದನ್ನ
ನಮ್ಮ ಮುಂದೆ ತೋರ್ಸಕ್ ಹೋಗ್ಬೇಡಿ, ನೀವು ಮೂಲ ಬಟ್ಟೆ ಹಾಕ್ಬಿಡ್ತೀರಿ. ಯಾರಾದ್ರೂ ನಿಮ್ ಚೆನ್ನಾಗಿದ್ರೆ ನಮ್ಮೇಲೆ ಜಗಳ ಮಾಡ್ಬೋದು ನೀವೇ ಹೇಳಿದ್ರೆ ಅದನ್ನ ನೀವು ಯಾರ ಮುಂದೆ ಬೇಕಾದ್ರೂ ಆಟ ಆಡ್ಬೋದು. ನೋಡಿ ಇದೆಯಲ್ಲ, ನಮ್ಮ ಮುಂದೆ ಆಟ ಆಡಕ್ಕಾಗಲ್ಲ, ಮೂಲ ಬಟ್ಟೆ ಆಗ್ಬಿಡ್ತೀರ ನೀವು. ಇಡೀ ಜಗತ್ತು ನೋಡ್ಬಿಡ್ತದೆ ನಿಮ್ಮನ್ನ. ನಾವು ಸಾಮಾನ್ಯ ಜನ ಅಲ್ಲ, ಟೆಕ್ನಿಕಲಿ ವೆರಿ ಅಡ್ವಾನ್ಸ್ ಜನ ಇದೀವಿ ನಾವು. ಅಂತ ಚೇಷ್ಟೆಗಳು ನಮ್ಮ ಹತ್ರ ಅಲ್ಲ. ಪೊಲೀಸವ್ರಿಗೆ ಹೇಳ್ತಾ ಇದೀವಿ, ಮನವಿ ಮಾಡ್ತಾ ಇದೀವಿ, ನಮ್ಮ ಇಡೀ ಹೋರಾಟದಲ್ಲಿ ನಮ್ಮ ಜೊತೆ ನಿಂತಿದ್ದೀರಿ, ನಾವು ಪ್ರೀತಿ ಕೊಡ್ತಿದ್ದೀರಿ, ನಮ್ಗೆ ಅನ್ನ ಕೊಡ್ತಿದ್ದೀರಿ, ನಮಗೆ ಏನು ದಾರಿ ಎಲ್ಲ ಕೊಡ್ತಿದ್ದೀರಿ. ಅಷ್ಟು ವಿಶ್ವಾಸ ಪೊಲೀಸರಿಗೆ. ಈಗೊಂದು ವಿಚಾರವನ್ನು ಸರ್ಕಾರ ತಿಳಿಸಿ, ನಾವು ಅನಾಗರಿಕತೆ ಚಪ್ಪಲಿನ ನೇತಾಕೊಂಡು ನಡ್ಕೊಂಡು ಹೋಗೋದು ನನಗೂ ಇಷ್ಟ ಇಲ್ಲ. ಆದ್ರೆ ಈ ಸರ್ಕಾರ ನನ್ನ ಮಾತು ಕೇಳ್ತಾ ಇಲ್ಲ. ನನ್ನ ಅಣ್ಣ ತಮ್ಮಗಳಿಗೆ ಹೊಟ್ಟೆಗೆ ಬೆಂಕಿ ಸುರಿತಾ ಇದೆ. ಆ ಕಾರಣಕ್ಕೆ ನಾವು ಹೊರಡು ಹೋಗ್ತಿದ್ದೇವೆ, ನಮ್ಮನ್ನ ಕರ್ತ ಜಿಪ್ ಬರ್ತೀವಿ, ನಿರಾಕರಣೆ ಮಾಡೋದು. ನಾವು ಹೋರಾಟನೆ ಮಾಡಬೇಕು, ನಾವು ರೋಡನ್ನ ನೋಡಬೇಕು, ಏನು ಆ ಕೆಟ್ಟಟ ಇಲ್ಲ ನಮ್ಗೆ. ನೀವು ಕರ್ಕೊಂಡು ಹೋಗ್ತಿದ್ರೆ ಬರ್ತೀವಿ, ನೀವು ಕರ್ಕೊಂಡೋಗಲ್ಲ, ನಾವು 2 ವರ್ಷ ನಿಮ್ಗೆ ನಾವು ಅಲ್ಲಿಗೂ ಕರ್ಕೊಂಡು ಹೋಗಲ್ಲ, ನಿಮ್ಗೆ ನಡೆಯೋಕ್ಕೂ ಬಿಡಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡಕತ್ತೀವಿ ಅಂತಂದ್ರೆ ನನ್ನ ತಾಯಿ ಮೇಲಾನೆ ನಿಮ್ಮ ಸ್ಟೇಷನ್ ಗೋಡೆಗಳಿಗೆ ಕಂಬಿಗಳಿಗೆ ನಮ್ಮ ತಲೆಯನ್ನು ಹಾಳಾಡ್ಕೊಂಡ್ಬಿಡ್ತೀವಿ. ಠಾಣೆ ಕರ್ಕೊಂಡೋಗಿ ನೀವು ಠಾಣೆ ಚೇಂಬರ್ಗಳು, ಟೇಬಲ್ಗಳು, ಕುರ್ಚಿಗಳು, ಡಾಕ್ಯುಮೆಂಟ್ ಅದ್ರ ಮೇಲೆ ನನ್ನ ತಾಯಿ ಮೇಲೆ ಸತ್ಯ ಇದು. ಯಾಕೆ ಅಂತಂದ್ರೆ ನಮ್ಮ ಆ ಅನಾಗರಿಕವಾದಂತಹ ವರ್ತನೆಗೆ, ಅನಾಗರಿಕ ವರ್ತನೆ ಗೊತ್ತು, ಶಿಕ್ಷಕ ಜೈಲಿಗೆ ಹಾಕಿ ಜೈಲಲ್ಲಿ ಕಮ್ಮಿ ಮಾಡ್ಕೊಂಡ್ಬಿಡ್ತೀವಿ, ನಾವು ಮಾಡ್ಕೊಂಡ್ಬಿಡ್ತೀವಿ. ಪರೀಕ್ಷೆ ಮಾಡ್ತೀವಿ, ಎಲ್ಲ ತರ ಇದ್ದೀವಿ. ನಮ್ದು ಅನಾಗರಿಕ ವರ್ತನೆ, ನಾವು ಅನಾಗರಿಕರು, ಮೈಮೇಲೆ ಬಟ್ಟೆ ಹಾಕೊಂಡ್ಬಿಡ್ತೀವಿ. ಅದಕ್ಕೆ ಕಾರಣ ಈ ಸರ್ಕಾರದ ವಿಕೃತಿ, ಈ ಸರ್ಕಾರದ ಹೃದಯ ಸತ್ತದ ವಿಕೃತಿ. ಆ ಕಾರಣಕ್ಕೆ ನಮಗೆ ಅನ್ಕೊಂಡೆ ಅಂತ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಪೊಲೀಸರು ಸಭೆ ಪ್ರಾರ್ಥನೆ ಮಾಡ್ತಾ, ಕೊನೆಯದಾಗಿ ಈ ಎಲ್ಲ ನನ್ನ ಗೌರವಾನ್ವಿತ ಜಾತಿಯವರು, ಒಕ್ಕಲಿಗರು, ಬ್ರಾಹ್ಮಣರು, ಲಿಂಗಾಯತರು, ಕುರುಬರು, ನಾಯಕರು, ಉಪಾಯರು, ಎಷ್ಟು ಜಾತಿಗಳಿದ್ದಾರೆ, ಮುಸಲ್ಮಾನರು, ಬೌದ್ಧರು, ಹೊಲೆಯರು, ಮಾದಿಗರು, ಕೊಡಗು, ಕೊಚ್ಚರು, ಲಂಬಾಣಿಗಳು, ಯಾವ ಜಾತಿಗಳಾದ್ರೂ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ಮತ್ತೆ ಪಾಲಿಕೆ ಆಗ್ತಾ ಇದ್ದೀನಿ. ನೀವು ಓಟ್ ಕೊಟ್ಟು ಸಾಕಂತ ಮಗು ನಮ್ಮ ಕುತ್ತಿಗೆಯಲ್ಲಿ ರಕ್ತ ಹೀರ್ತಾ ಇದೆ, ದಯವಿಟ್ಟು ತಪ್ಪಿಸ್ಬಿಡಿ. ಅದ್ರ ಬುದ್ಧಿ ಹೇಳಿ. ಅನ್ನ ಕೊಟ್ಟಿದ್ವಿ, ಅನ್ನ ತಿನ್ನಪ್ಪ, ಯಾಕಪ್ಪ ರಕ್ತ ಕುಡಿತೀವಿ ಅಂತ ಎಚ್ಚರಿ ಮಾಡಿ ಹೇಳಿ ಪ್ಲೀಸ್. ನಾನು ಹೆಂಗೆ ಮಾಡ್ತಾ ಇಲ್ಲ, ನನ್ನ ತಾಯಿ ನಾಡಿ ನನ್ನ ಹೃದಯದಿಂದ ಕಟ್ಕೊಂಡು ಬೇಡ್ಕೊತಾ ಇದ್ದೀನಿ. ತುಂಬಾ ಕಷ್ಟ, ಎಷ್ಟೋ ಜನ ಸಾಯ್ತಾ ಇದಾರೆ. ಒಬ್ಬ ಸ್ಟೂಡೆಂಟ್, ಡಾಕ್ಟ್ರು ಮೊನ್ನೆ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾ MBBS ಬಿಟ್ಬಿಟ್ಟಿದ್ವಿ, MD ಹೋಗ್ಬೇಕು, ಅಲ್ಲಿ ಜಾತಿ ಸರ್ಟಿಫಿಕೇಟ್ ಬೇಕು, ಒಳಗೆ ಜಾತಿ ಅನ್ಯಾಯ ಆಗಿಲ್ಲ, ನನಗೆ ಸಿಗ್ತಾ ಇಲ್ಲ. ಒಂದು ವೇಳೆ ನನಗೆ ಸೀಟ್ ಬೇಕು ಅಂದ್ರೆ 5 to 6 ಕೋಟಿ ರೂಪಾಯಿ ಕಟ್ಟಬೇಕು ಪ್ರೈವೇಟ್ ನಲ್ಲಿ ಪೇಮೆಂಟ್ ಸೀಟ್ಗೆ. ಶಕ್ತಿ ಇದೆ ನಮಗೆ ಅಂತ. ಅಂತ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾರೆ. ಎಚ್ ಸಿ ಮಾದೇವಪ್ಪ, ನನ್ನ ತಾಯಿ ಮೇಲೆ ಆನೆ ಹೇಳ್ತೀನಿ, ಮಲೆಮಹದೇಶ್ವರ ರಾಜಪಾದಿ ಒಳ್ಳೆ ಮಾಡೋದು. ಮಲೆಮಹದೇಶ್ವರ ತಾನೇ ಒಳ್ಳೆಯಲ್ಲ, ರಾಜಪಾದಿ ಸಿದ್ಧಪಾದಿ ನೀವು ಬಿಡಲ್ಲ. ಮಂಡ್ಯಸ್ವಾಮಿ ಬುದ್ಧನು ಮತ್ತೆ ಮಂಡ್ಯಸ್ವಾಮಿ ಪರಸ್ಪರ ಮಾತಾಡ್ತಾರೆ. ನೋಡಪ್ಪ, ನಿನ್ನ ಹೆಸರು ಕಟ್ಟು ಅನ್ಯಾಯ ಮಾಡ್ತವನೆ, ಬಾಬುಲ್ಲ ಈ ಕಡೆ ನಾನು ಸ್ವಲ್ಪ ಓದಿಗೆ ಮಂಡ್ಯಸ್ವಾಮಿ ಕಡೆ ಬುದ್ಧನ ಬಾರಿ ಸ್ವಲ್ಪ ಸರಿಯಾಗಿ ಕೈ ಕುಡಿತೀನಿ. ಯಾಕಂದ್ರೆ ಬುದ್ಧ ಅಂದ್ರೆ ಕಂಪ್ಲೀಟ್ ಶಾಂತಿ, ಮಂಡ್ಯಸ್ವಾಮಿ ಅಂದ್ರೆ ಅವರಿಗೂ ಮಾತಾಡ್ತಾರೆ. ಕಂಡಾಯ ಹೇಗೆ ಎಸ್ ಸಿ ಮಹಿಳೆಯರಿಗೆ ಕಂಡಾಯ ಬರ್ತಾನೆ. ಬುದ್ಧನ ನಮ್ಮ ದೇವತೆ, ಬುದ್ಧನ ಅತ್ಯುತ ಸುಂದರಪ್ಪ ಅಂತ. ಆ ಕಂಡಾಯ ಗೊತ್ತಲ್ಲ, ನೀವು ಕೂತಿದ್ರಲ್ಲ, ನಿಮ್ ಒಬ್ಬೊಬ್ಬರಲ್ಲೂ ಕೂಡ ಮಂಡ್ಯಸ್ವಾಮಿ ಆವಾಹನೆ ಆದ್ರೆ ಏನು ಇದನ್ನ ಸೂಕ್ಷ್ಮವಾಗಿ ಅದೇನು ಅಂತ ಬಹಳ ಉದ್ದವಾಗಿದೆ, ಅರ್ಥ ಮಾಡ್ಕೊಳ್ಳಿ. ಅವ್ರಿಗೇನು ತೊಂದರೆ ಆಗಿರಲಿ, ನಮಗೂ ಏನು ತೊಂದರೆ ಆಗಿರಲಿ. ಪೊಲೀಸರೇ, ನಾವ್ ಹೇಳಿದ್ದನ್ನ ದಯವಿಟ್ಟು ಮನದಟ್ಟು ಮಾಡ್ಕೊಳ್ಳಿ. ಆಮೇಲೆ ಬೇಕಿದ್ರೆ ಏನ್ ವಿಚಾರ ಅಂತ ಬಂದು ನಮ್ಮ ಹತ್ರ ಮಾತಾಡಿ, ಕಂಪ್ಲೀಟ್ ಕಾರ್ಯಕ್ರಮದ ವಿವರಗಳನ್ನು ನಿಮ್ಗೆ ಕೊಡ್ತೀವಿ. ನೀವು ನಮ್ಮ ಜೊತೆ ಹೇಳ್ತಾ ಹೆಚ್ಚು ಸಮಯ ತಗೊಂಡು ಮಾತಾಡ್ತೀನಿ, ತೊಂದರೆ ಆಯ್ತಾ? ನಾನು ನಮ್ಮಣ್ಣ ತಂದ್ರೆ ಮಾತಾಡಿದೆ, ಅಲೆಮಾರಿಗೂ 1% ಅಲೆಮಾರಿಗಳು ಸಿಗ್ಲಿಲ್ಲ. ಅವ್ರ ಪರವಾಗಿ 15ನೇ ತಾರೀಕು ಹೋರಾಟ, ಯಾದಗಿರಿಯಲ್ಲಿ 15ನೇ ತಾರೀಕು ಹೋರಾಟ 1000 ಜನ ಸೇರ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಈ ಹೋರಾಟ ನಮ್ಮ ಕಂಟಿನ್ಯೂ ಮಾಡ್ತಾರೆ, ಈಗ ಹೋಗಿ ಬಂದ್ಬಿಡ್ತೀವಿ. ಅದನ್ನು ಭಾಗವಹಿಸಿ ಅಲೆಮಾರಿಗೆ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಇನ್ನೊಂದು ಲಾಸ್ಟ್, ZPTP ಕಾರ್ಪೊರೇಷನ್ ಎಲೆಕ್ಷನ್ಗಳಲ್ಲಿ ನೀನು ಬರ್ತದೆ. ಚಾಮರಾಜನಗರದಲ್ಲಿ
23 ಜಡ್ಪಿ ಕ್ಷೇತ್ರಗಳಿವೆ. ಅದರಲ್ಲಿ 7 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. 7 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಒಬ್ಬ ಮಾದಿಗ ಕೂಡ ಜಡ್ಪಿ ಮೆಂಬರ್ ಇರಲಿಲ್ಲ. ಇದು ಸಾಮಾಜಿಕ ನ್ಯಾಯ. ಮೈಸೂರು ಸುಮಾರು 40 ಜಡ್ಪಿ ಕ್ಷೇತ್ರಗಳಿದಾವಂತೆ. ಒಂದೊಂದು ಜಿಲ್ಲೆ ಬರ್ತೀನಿ. ಮೈಸೂರಲ್ಲಿ 40 ಜಡ್ಪಿ ಕ್ಷೇತ್ರಗಳು, ಒಬ್ಬ ಮಾದಿಗ ಜಡ್ಪಿ ಮೆಂಬರ್ ಇಲ್ಲ. ಮಂಡ್ಯದಲ್ಲಿ ಒಬ್ಬ ಮಾದಿಗ ಜಡ್ಪಿ ಮೆಂಬರ್ ಇಲ್ಲ. ಇದು ಯಾವ ಸೀನ ಸಾಮಾಜಿಕ ನ್ಯಾಯ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಅಂತ ಹೇಳೋರು ನಾವು ಈ ರೀತಿ ಅನ್ಯಾಯಕ್ಕೆ ಒಳಗಾಗೋದ್ರಲ್ಲಿ ಇದೆಲ್ಲದಕ್ಕೂ ನ್ಯಾಯ ಕೇಳಬೇಕಾಗಿದೆ. ನಾಳೆಯಿಂದ ಶುರುವಾಗಲಿ ನಮ್ಮ ಹೋರಾಟದ ತೀವ್ರತೆ ಅನೌನ್ಸ್ ಮಾಡಿಬಿಟ್ಟು ನಾನು ಮಾತು ತಿಳಿಸ್ಬಿಡ್ತೀನಿ. ಏಕೆಡಿ ಸಮಸ್ಯೆಯಿಂದ ನಾಳೆ ದಿವಸ ಜಡ್ಪಿ ಟಿವಿಗಳಲ್ಲೂ ತೊಂದರೆ ಆಗ್ತದೆ. ಏಕೆಡಿಗಳೆಲ್ಲ ಟಿಕೆಟ್ಸ್ಕೋಬಹುದು ಅಂತಂದ್ರೆ ಮಾದಿಗರ ಕೊಟ್ಟಲ್ಲಿ ಏಕೆಡಿ ಪೇರೆಂಟ್ಸ್ ಯಾಕೆ ಕೊಡೋದು? ನಮಗೆ ನ್ಯಾಯ ಕೊಡೋದು ಹೇಳಿ? ಸಾಮಾಜಿಕ ನ್ಯಾಯ ಇಲ್ಲ. ಇದಕ್ಕೆಲ್ಲ ಕಾರಣಕರ್ತರಾಗಿರೋದಕ್ಕೆ ನಮ್ಮ ಪುಣ್ಯಾತ್ಮ ಮಣ್ಣಿವಣ್ಣನ್ ಆತನ ಮನೆ ಮುಂದೆ ಪೊಲೀಸರು ಕೇಳಿಸ್ತಾರೆ. ರಾತ್ರಿ 1 ಗಂಟೆಗೆ ಆಗ್ಬೋದು, ಬೆಳಿಗ್ಗೆ 3 ಗಂಟೆಗೆ ಆಗ್ಬೋದು, ಮಧ್ಯಾಹ್ನ 1 ಗಂಟೆಗೆ ಆಗ್ಬೋದು, ರಾತ್ರಿ 2 ಗಂಟೆಗೆ ಆಗ್ಬೋದು. ಅವ್ರ ಮನೆ ಮುಂದೆ ಹೋಗಿ ಕೂತು ನೀವು ಮಾಡ್ತಾ ಇರೋದು ದುಷ್ಟತನ ಏನಿದೆಯಲ್ಲ ಇದಕ್ಕೆ ಉತ್ತರ ಕೊಡಿ ಅಂತ ನಮ್ಮ ಹರಳೆಯನ ಸಾಮಗ್ರಿಗಳಿದಾವೆ. ನಮ್ಮ ಹತ್ರ ಹರಳೆಯನ ಸಾಮಗ್ರಿಗಳು ಅದ್ರ ಸಮೇತ ಅವ್ರ ಮನೆ ಬರಲು ಗೊತ್ತಾಗ್ತದೆ. ಹರಳೆಯನ ಮನೆ ಮೇಲೆ ಆಹ್ವಾನ ಆದ್ರೆ ಮಣಿವಣ್ಣವರು ಯಾವ ಏನು ಅನ್ಕೊಂಡ್ರೋ ನಮಗೆ ಗೊತ್ತಿಲ್ಲ. ನಮಗೆ ನ್ಯಾಯ ಇದೆ. ಹಿಡ್ಕೊಂಡು ಜೈಲಿಗೆ ಹಾಕಿದ್ರೆ ಹಾಕಿ ಸೂಟ್ ಮಾಡಂಗಿದ್ರೆ ಮಾಡಿ ಇಷ್ಟಿದೆ. ಇಷ್ಟೆಲ್ಲವೂ ಹೇಳ್ತಾ ಈ ಎಲ್ಲ ಕ್ರಾಂತಿಕಾರಿ ನಡವಳಿಕೆಗಳನ್ನ ತೋರಿಸೋದಕ್ಕೆ ನಾನು ಆ ಒಂದು ತಂಡಕ್ಕೆ ಒಬ್ಬ ಮಹನೀಯನನ್ನ ನೀನು ನಾಯಕತ್ವ ವಹಿಸಿಕೊಂಡು ಇರು ಅಂತ ಹೇಳ್ತಾ ಇದ್ದೀನಿ. ಅದು ಬೇರೆ ಯಾರು ಅಲ್ಲ, ಇದೇ ಟಿ ನರಸೀಪುರದ ರಾಜಪ್ಪ.